ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಭಂಗಾಸ್ವನನ ಕಥೆಯನ್ನು ಹೇಳುತ್ತಾ ಇದ್ರು. ಗಂಡು ಹೆಣ್ಣು ಜೋಡಿಯಾಗುತ್ತಾರೆ. ಯಾರಿಗೆ ಹೆಚ್ಚಿನ ಸುಖ, ಗಂಡಿಗೋ ಹೆಣ್ಣಿಗೋ? ಅವನು ಕೇಳಿದ ಪ್ರಶ್ನೆ. ಯಾಕೆ ಅಂದರೆ ಇದು ಸಹಜ. ನಮ್ಮಲ್ಲಿ ಈ ಪ್ರಶ್ನೆಯೇ ಮೂಡಿರಲ್ಲ. ಈ ಪ್ರಶ್ನೆ ಮಹಾಭಾರತ ತಗೊಂಡು ಉತ್ತರ ಕೊಡುತ್ತೆ. ಹೇಗೆ? ಧರ್ಮರಾಜನ ಮೂಲಕ. ಗಂಡು ಹೆಣ್ಣು ಜೋಡಿ ಆಗೋದೇನಿದೆ ಅದು ಅತ್ಯಂತ ಸಹಜವಾದದ್ದು. ಗಂಡು ಮತ್ತೆ ಹೆಣ್ಣಿನ ಜೋಡಿ. ಆದರೆ ನಮಗೆ ಇಲ್ಲಿ ಇರೋ ಪ್ರಶ್ನೆ ಏನು ಅಂದರೆ ಯಾರಿಗೆ ಹೆಚ್ಚಿನ ಸುಖ ಅಂತ. ಅದಕ್ಕೆ ಅವರೊಂದು ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರು. ಭಂಗಾಸ್ವನ ಅಂತ ಒಬ್ಬ ರಾಜ ಇದ್ದ. ಅವನು ಮಕ್ಕಳಿರಲಿಲ್ಲ ಅಂತ ಯಾಗ ಮಾಡಿದ. ಆ ಯಾಗ ಮಾಡಿಸುವ ಪುರೋಹಿತ ಅವನಿಗೂ ಇಂದ್ರನಿಗೂ ಆಗಿ ಬರುತ್ತಿರಲಿಲ್ಲ. ಸಣ್ಣ ಪುಟ್ಟ ವೈಮನಸ್ಯಗಳು. ಅದಕ್ಕೆ ಅವ ಏನು ಮಾಡಿದ, ಭಂಗಾಸ್ವನ ಅಂತ ಹೇಳಿದ ಕೂಡಲೇ ಒಂದು ಸ್ವಲ್ಪ ಅವನಿಗೆ ತಡಿ ಮಾಡ್ತೇನೆ ಅಂತನ್ನುವ ಒಂದು ಬುದ್ಧಿ ಬಂತು ಇಂದ್ರನಿಗೆ. ಯಾಗ ಮಾಡಿಸಬೇಕು ಅಂತ ಇರುವಾಗ ಏನಾಯಿತು, ಕೆಲವು ಕಾಲ ಆಯಿತು, ಬೇಟೆಗೆ ಅಂತ ಭಂಗಾಸ್ವನ ಹೋದ. ಇಲ್ಲಿ ತನಕ ನೆನ್ನೆ ಆಗಿತ್ತು. ಇದಮಂತರಮಿತ್ಯೇವ ಶಕ್ರೋ ನೃಪಮಮೋಹಯತ್. ಇದೇ ಸರಿಯಾದ ಸಮಯ ಅಂತ ಹೇಳಿ ಇಂದ್ರ ರಾಜನನ್ನ ಮೋಹಗೊಳಿಸಿದ. ಏಕಾಶ್ವೇನ ಚರಾಜರ್ಷಿ ಭ್ರಾಂತ ಇಂದ್ರೇಣ ಮೋಹಿತ ನದಿಶೋ ವಿಂದತಿ ತದಾ ಕ್ಷುತ್ಪಿಪಾಸಾರ್ಜಿತಸ್ತದಾ. ಬೇಟೆಗೆ ಹೋಗುವಾಗ ಸಾಮಾನ್ಯ ರಥದಲ್ಲಿ ಹೋಗೋದಕ್ಕಿಂತ ಕುದುರೆನಲ್ಲಿ ಹೋಗ್ತಾರೆ. ಕಾರಣ ಏನು ಅಂದರೆ ಎಲ್ಲೆಲ್ಲೋ ನುಗ್ಗಬೇಕಾಗಿರುತ್ತೆ. ಇಡೀ ರಥ ತಗೊಂಡೋದ್ರೆ ಕಷ್ಟ ಆಗತ್ತೆ. ಕೆಲವೊಮ್ಮೆ ಬೆಂಗಳೂರಲ್ಲಿ ಕಾರ್ ತಗೊಂಡು ಹೋದಾಗೆ ಅಹಳು ಅಂತ ಏನು ಇರುತ್ತೆ, ಅಲ್ಲಿ ಕುದುರೆ ತಗೊಂಡು ಹೋದಾಗೆ ಬೆಂಗಳೂರಲ್ಲಿ ಗಾಡಿ ತಗೊಂಡು ಹೋಗ್ಬೋದು. ಯಾರಾದರೂ ನನ್ನನ್ನು ಕೇಳೋದುಂಟು ಕೆಲವರು, ಆಚಾರ್ಯ ನಿಮಗೆ ಕಾರು ವ್ಯವಸ್ಥೆ ಮಾಡಬೇಕಾ? ಅದಕ್ಕೆ ನಾನು ಹೇಳ್ತೇನೆ, ಎಲ್ಲ ಮಾರ್ರೆ ನೀವು ಗಾಡಿ ತಗೊಂಬಂದ್ರೆ ಅದೇ ಉತ್ತಮ, ಬೇಗ ಹೋಗ್ಬೋದು. ನಮಗೆ ಈಗ ಕಾರು ಪ್ರತಿಷ್ಠೆಯ ಸಂಕೇತವಾಗಿ ಉಳಿದಿಲ್ಲ. ಈಗ ಅಗತ್ಯದ ಸಂಕೇತ ಆಗಿ ಅದಕ್ಕಿಂತ ಬೇಗ ಹೋಗೋದು ಅಂತ ಹೇಳಿ ಗಾಡಿ ಆಗತ್ತೆ. ಹಾಗೆ ಒಂದೇ ಕುದುರೆಯಲ್ಲಿ ಕೂತ್ಕೊಂಡಿದ್ದ ಭಂಗಾಸ್ವನ. ಅವನು ಹೋಗುವಾಗ ಏನಾಯಿತು, ದಾರಿ ತಪ್ಪಿತು. ಎಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಲಿಲ್ಲ. ಹಸಿವೆ, ನೀರಡಿಕೆ. ಇತಶ್ಚೇತಶ್ಚ ವೈಧಾವನ್ ಶ್ರಮತೃಷ್ಣಾರ್ಜಿತೋ ನೃಪ ಸರೋ ಪಶ್ಯತ್ಸು ರುಚಿರಂ ಪೂರ್ಣಂ ಪರಮವಾರಿಣ. ಆಚೆ ಈಚೆ ಹೋಗ್ತಾ ಇರುವಾಗ ಒಂದು ಸರೋವರ ನೋಡಿದ. ಸೋವಗಾಹ ಸರಸ್ತಾತ ಪಾಯಯಾಮಾಸವಾಜಿನಂ ಅಥ ಪೀತೋದಕಂ ಸೋಶ್ವಂ ಬದ್ಧ್ವಾ ವೃಕ್ಷೇ ನೃಪೋತ್ತಮಃ
ಅವಗಾಹ್ಯ ತತಸ್ನಾತಃ ರಾಜ ಸ್ತ್ರೀತ್ವಮವಾಪಹ. ನೀರು ಕುಡಿಸಿದ ಕುದುರೆಗೆ, ನೀರು ಕುಡಿಸಿ ಕುದುರೆಯನ್ನು ಕಟ್ಟೆ ಹಾಕಿ ನೀರೊಳಗೆ ಮುಳುಗಿದ. ಏಳೋಷ್ಟೊತ್ತಿಗೆ ಹೆಣ್ಣಾಗಿ ಹೋಗಿದ್ದಾನೆ. ಆತ್ಮಾನಂ ಸ್ತ್ರೀಕೃತಂ ದೃಷ್ಟ್ವಾ ವ್ರೀಡಿತೋ ನೃಪಸತ್ತಮಃ ಚಿಂತಾನುಗತ ಸರ್ವಾತ್ಮ ವ್ಯಾಕುಲೇಂದ್ರಿಯ ಮಾನಸಃ. ಯಾವಾಗ ಅವನು ಏನು ಮಾಡಿದ, ಹೆಣ್ಣಾದ್ನೋ ಗಾಬರಿ ಆಗೋಯ್ತು, ಯೋಚನೆ ಮಾಡಿದ. ಆರೋಹಿಷ್ಯೆ ಕಥಂ ತ್ವಶ್ವಂ ಕಥಂ ಯಾಸ್ಯಾಮಿ ವೈ ಪುರಂ. ಅಲ್ಲ, ಈ ಕುದುರೆ ಏರೋದು ಹೇಗಪ್ಪ? ಹೇಗೆ ನಾನು ಊರಿಗೆ ಹೋಗಲಿ? ಹೆಣ್ಣಾಗಿ ಹೋಗಿದ್ದೀನಿ. ಅಗ್ನಿಷ್ಟಂ ನಾಮ ಇಷ್ಟಂ ಮೇ ಪುತ್ರಾಣಾಂ ಚ ತಮೋರಥಂ ಜಾತಂ ಮಹಾಬಲಾನಾಂ ವೈ ತಾನ್ ಪ್ರವಕ್ಷ್ಯಾಮಿ ಕಿನ್ವಹಂ. ಅವನಿಗೆ 100 ಜನ ಮಕ್ಕಳು ಹುಟ್ಟಿದ್ದು ಅಷ್ಟೊತ್ತಿಗೆ ಯಜ್ಞ ಮಾಡಿಸಿದಾಗ. ಅವನು ತನ್ನ ಪುರೋಹಿತನ ನೆನಪಿಗಾಗಿ ಆ 100 ಜನ ಮಕ್ಕಳಿಗೆ ಅಗ್ನಿಷ್ಟು ಅಂತಾನೆ ಹೆಸರಿಟ್ಟಿದ್ದ. ಪುರೋಹಿತರನ್ನ ನೆನಪಿಸ್ಕೊಂಡು ಹೆಸರಿಡೋದು, ಪುರೋಹಿತರ ಹೆಸರು ಅನ್ನೋದು ಬಹಳ ಅಪರೂಪ. ಉಪಾಧ್ಯಾಯಾಂಚ ವೈದ್ಯಾಶ್ಚ ಕಾರ್ಯಾಂತೆ ಚ ಅಪ್ರಯೋಜಕಾ ಅಂತ. ಪುರೋಹಿತರು, ವೈದ್ಯರು ಕಾರ್ಯದ ಕಡೆಯಲ್ಲಿ ಅಪ್ರಯೋಜಕರು. ಅವ್ರು ಯಾರನ್ನು ಕೇಳೋದೇ ಇಲ್ಲ ಅವ್ರನ್ನ. ಹಾಗಾಗತ್ತೆ. ನಮ್ಮ ಪರಿಚಿತರೇ ಹಲ್ಕಿತ್ರೆ ಅವರು ಎದುರುಗಡೆ ಬಂದರೂ ನಗ್ತೀವಿ, ನಮ್ಮ ತಟ್ಟಿ ಡಾಕ್ಟರ್ ಇದ್ದ ಹಾಗೆ. ಇಲ್ಲ ಅಂದರೆ ವೈದ್ಯರು ಅಂತಂದ್ರೆ ಮುಗೀತು, ಅವು ಕೆಲಸ ಮುಗಿದ್ಮೇಲೆ ಅವರ ಹತ್ರಕ್ಕೂ ಹೋಗಲ್ಲ. ಹಾಗೆ ಪುರೋಹಿತರು ಕೂಡ ಹಣೆ ಬರಹ. ಆದರೆ ಇವನು ಪುರೋಹಿತರ ನೆನಪಲ್ಲಿ ಅಷ್ಟು ಹೆಸರಿಟ್ಟಿದ್ದ. ಎಲ್ಲರಿಗೂ ಕಾಮನ್ ನೇಮ್ ಏನು ಗೊತ್ತಾ? ಅಗ್ನಿಷ್ಟು ಅಂತ. ಅವ್ರು ಹುಟ್ಟಿದ್ದಾರೆ, 100 ಜನ ಹುಟ್ಟಿದ್ದಾರೆ, ಏನು ಹೇಳಲಿ ನಾನು ಅಂತ. ದಾರೇಶು ಚಾಸ್ಮದೀಯೇಷು ಪೌರಜಾನಪದೇಶು ಚ ಮೃದುತ್ವಂಚ ತನುತ್ವಂಚ ಪರಾಧೀನತ್ವಮೇವ ಚ ಹಾವಭಾವಾದಿಲಾವಣ್ಯಾತ್ ಸ್ತ್ರೀಗುಣಾದ್ವಾ ಕುತೂಹಲಂ ಸ್ತ್ರೀಗುಣ ಋಷಿಭಿ ಪ್ರೋಕ್ತ ಧರ್ಮತತ್ವಾರ್ಥದರ್ಶಿಭಿ. ನನ್ನ ಹೆಂಡತಿಯರಿಗೆ ಏನು ಹೇಳಲಿ ನಾನು? ಯಾವ ಮುಖ ತೋರಿಸ್ಲಿ? ನಾನೇ ಹೆಣ್ಣಾಗ್ಬಿಟ್ರೆ? ಅದರಿಂದಾಗಿ ಹೆಂಗ್ ಮುಖ ತೋರಿಸ್ತೀನಿ? ಕಟುವಾಗಿರ್ಬೇಕಾದವನು ಮೃದುತ್ವಂಚ, ಮೃದು ತನುತ್ವಂಚ, ತೆಳುವಾದ ಶರೀರ ಎಷ್ಟಿ. ಪರಾಧೀನತ್ವಮೇವ ಚ, ಬೇರೆಯವರಿಗೆ ನಾನು ಅಧೀನನಾಗಿರ್ಬೇಕೀಗ. ಹಾವಭಾವಾದಿ ಲಾವಣ್ಯಾತ್, ನನ್ನ ದೇಹದ ಪರಿಭಾಷೆಯೇ ಬದಲಾಗುತ್ತೆ. ಅಧಿಕಾರಯುತವಾಗಿ ಕೈ ತೋರಿಸಿ ವಿಚಾರಣೆ ನಡೆಸ್ತಾ ಇದ್ದ ನಾನು ಹೆಂಗ್ ಕೈ ತೋರಿಸ್ಲಿ? ಹೆಣ್ಣು ಮಕ್ಕಳ ಬಾಡಿ ಲ್ಯಾಂಗ್ವೇಜೇ ಬೇರೆ ಆಗತ್ತೆ, ಗಂಡು ಮಕ್ಕಳ ಬಾಡಿ ಲ್ಯಾಂಗ್ವೇಜೇ ಬೇರೆ ಆಗುತ್ತೆ. ಹಾವ ಭಾವ, ಮನಸ್ಸಿನ ಭಾವನೆಗಳು ದೇಹಕ್ಕನುಗುಣವಾಗಿ ಬದಲಾಗುತ್ತೆ. ಆ ದೇಹ ಯಾವ ರೀತಿ ಇರುತ್ತೆ ಆ ರೀತಿಯಾದ ಭಾವ. ಅದರಿಂದಾಗಿ ಎಂತ ಮಾಡೋದು? ವ್ಯಾಯಾಮ ಕರ್ಕಶತ್ವಂಚ ವೀರ್ಯಂಚ ಪುರುಷೇ ಗುಣಾ ಪೌರುಷಂ ವಿಪ್ರನಷ್ಟಂ ಮೇ ಸ್ತ್ರೀತ್ವಂ ಕೇನಾಪಿ ಮೇ ಭವತ್. ದೇಹದ ಪರಿಶ್ರಮ, ದೇಹದ ಒರಟುತನ, ಪರಾಕ್ರಮ ಇವೆಲ್ಲ ಪುರುಷನ ಕ್ವಾಲಿಟಿಗಳು. ಆದರೆ ಅದೆಲ್ಲ ನಷ್ಟ ಆಗಿದೆ. ನಾನು ಹೆಂಗೆ ರಾಜ್ಯ ಆಳ್ಳಿ ಅದಿಲ್ಲದೆ? ಸ್ತ್ರೀಭಾವಾತ್ ಕಥಮಶ್ವಂತಂ ಪುನರಾರೂಢುಮುತ್ಸಹೇ ಮಹತಾತ್ ತಥ ಖೇದೇನ ಆರುಹ್ಯಾಶ್ವಂ ನರಾಧಿಪಃ ಪುನರಾಯಾತ್ ಪುರಂ ತಾತ ಸ್ತ್ರೀಭೂತೋ ನೃಪಸತ್ತಮಃ. ಖೇದದಿಂದ ಹೇಗೋ ಕುದುರೆ ಏರಿ ಮನೆಗೆ ಬಂದ. ಪುತ್ರದಾರಾಶ್ಚ ಭೃತ್ಯಾಶ್ಚ ಪೌರಜಾನಪದಾಶ್ಚ ಯೇ ಕಿನ್ವಿದಂ ಸ್ಥಿತಿ ವಿಜ್ಞಾಯ ವಿಸ್ಮಯಂ ಪರಮಂ ಗತಾಃ
ಮಕ್ಕಳು, ಆಮೇಲೆ ಹೆಂಡತಿಯರು, ಭೃತ್ಯರು, ಊರಿನವರು ಎಲ್ಲ ಆಶ್ಚರ್ಯ ಆಗೋಯ್ತು. ಅಥೋವಾಚ ಶರಾಜರ್ಷಿ ಸ್ತ್ರೀಭೂತೋ ವದತಾಂವರಃ. ಆಮೇಲೆ ಆ ರಾಜರ್ಷಿ ಎಲ್ಲರಿಗೂ ಹೇಳಿದ, ಮೃಗಯಾಂ ಚಾಸ್ಮಿ ನಿರ್ಯಾತಃ ಬಲಿ ಪರಿವೃತೋ ದೃಢಂ ಉದ್ಭ್ರಾಂತಃ ಪ್ರಾವಿಶಂ ಘೋರಾಂ ಅಟವೀಂ ಕ್ಷುದ್ವಿಮೋಹಿತಃ. ಎಲ್ಲರಿಗೂ ಒಂದ್ಸರ್ತಿ ಎಲ್ಲರನ್ನ ಕೂಡಿಸಿ ಸ್ಪಷ್ಟೀಕರಣ ಕೊಟ್ಟ. ಏನು? ನೋಡಪ್ಪ, ನಾನು ಬೇಟೆಗೆ ಅಂತ ಹೋಗಿದ್ದೆ, ಎಲ್ಲಿಯೋ ಕಣ್ಮರೆಯಾದೆ, ದಿಕ್ಕು ತಪ್ಪಿತು, ಮನಸ್ಸು ತಪ್ಪಿ ಹೋಯಿತು. ಅಟವ್ಯಾಂ ಚ ಸುಘೋರಾಯಾಂ ತೃಷ್ಣಾರ್ಥೋ ನಷ್ಟಚೇತನಃ ಸರಸ್ಸುರುಚಿರ ಪ್ರಖ್ಯಂ ಅಪಶ್ಯಂ ಪಕ್ಷಿಭಿರ್ವೃತಂ. ಘೋರವಾದ ಅಡವಿಯಲ್ಲಿ ಬಾಯಾರಿ ಒಂದು ಚಂದದ ಸರೋವರಕ್ಕೆ ಹೋದೆ. ತತ್ರಾವಗಾಢ ಸ್ತ್ರೀಭೂತೋ ವ್ಯಕ್ತಂ ದೈವಾನ್ನತಂ ತಯಃ ಅತೃಪ್ತ ಏವ ಪುತ್ರಾಣಾಂ ದಾರಾಣಾಂ ಚ ಧನಸ್ಯ ಚ. ಮುಳುಗಿ ಹೇಳೋ ಅಷ್ಟೊತ್ತಿಗೆ ಹೆಣ್ಣಾಗಿ ಹೋದೆ. ಇದು ದೈವದ ಸಂಕಲ್ಪ, ನನ್ನ ಯಾವ ಪ್ರಯತ್ನವೂ ಇಲ್ಲ. ಗೊತ್ತಾಯ್ತೆ? ಅತೃಪ್ತ ಇವ, ನಾನು ಇನ್ನೂ ತೃಪ್ತನಾಗಿಲ್ಲ. ನನ್ನ ಮಕ್ಕಳ ಉನ್ನತಿಯನ್ನು ನೋಡಬೇಕು, ನನ್ನ ಗಂಡು ಮಕ್ಕಳಿಗೆ ಪರಾಕ್ರಮವನ್ನು ಕೊಡಬೇಕು, ಇನ್ನೊಬ್ಬ ಪರಾಕ್ರಮಿಯನ್ನು ಅಳಿಯನನ್ನಾಗಿ ಮಾಡಿಕೊಳ್ಬೇಕು, ನಾನು ರಾಜ್ಯವನ್ನು ಆಳಬೇಕು, ನ್ಯಾಯ ನಿರ್ಣಯ ಮಾಡಬೇಕು ಅನ್ನುವ ಏನು ಹಂಬಲಗಳಿದೆ, ಆ ಯಾವ ಹಂಬಲಗಳು ಈಗ ನಡೆಯೋದಿಲ್ಲ. ಆಮೇಲೆ ಹಣ ಗಳಿಸ್ಬೇಕು ಅಂತ ಇತ್ತು, ಬೇರೆ ಬೇರೆ ರಾಜ್ಯಗಳಿಗೆ ದಂಡೆತ್ತಿ ಹೋಗಿ ಅಲ್ಲಿ ಹಣವನ್ನು ತರಬೇಕು ಅಂತ, ಅದ್ಯಾವುದು ಈಗ ಆಗೋಲ್ಲ. ಸಂಪ್ರೀತ್ಯ ಭುಜ್ಯತಾಂ ರಾಜ್ಯಂ ವನಂ ಯಾಸ್ಯಾಮಿ ಪುತ್ರಕಾ. ಈಗ ನಾನು ಹೆಣ್ಣಾಗಿ ಹೋಗಿದ್ದೀನಿ, ಏನು ಮಾಡೋದು? ಗಂಡಿನ ಮನಸ್ಸು, ಹೆಣ್ಣಿನ ಶರೀರ, ಎಂತಹ ದುರಂತ! ಈ ಹೆಣ್ಣಿನ ಮನಸ್ಸು, ಗಂಡಿನ ಶರೀರ ಇರೋದು ಕರುಣೆಗೆ ವಿಷಯವೇ, ಆದರೆ ಅವರನ್ನು ಹೀರೋ ಮಾಡೋ ಅವಶ್ಯಕತೆ ಇಲ್ಲ ಅಲ್ವೇ? ಈಗ ಬಂಡಾಯ ಸಾಹಿತ್ಯದಲ್ಲಿ ಮತ್ತೆ ಬೇರೆ ಬೇರೆ ಸಾಹಿತ್ಯದಲ್ಲಿ ಅವ್ರನ್ನೇನೋ ಒಂದು ದೈವ ಕನ್ನಿಕೆಯರ ತರಹ ನೋಡೋದು ಬೇಕಿಲ್ಲ. ಪಾಪ ಅವ್ರ ಬಗ್ಗೆ ಕರುಣೆ ಇರಲಿ, ಅವ್ರಿಗೆ ಒಳ್ಳೆ ಕೆಲಸ ಕೊಡಿ, ಇಲ್ಲ ಅನ್ನಲ್ಲ. ಯಾಕೆಂದ್ರೆ ಈ ಹಿಂದೆಯೂ ಇರ್ತಿದ್ರು, ಯಾವತ್ತೂ ಹಿಂದೆ ಇರಲಿಲ್ಲ ಅಂತಿಲ್ಲ. ಹಿಂದೆಯೂ ಇದ್ರು, ಇವತ್ತೂ ಇರ್ತಾರೆ, ಮುಂದೆಯೂ ಬರ್ತಾರೆ. ಆ ಭಾವ ಬರಲಿಕ್ಕೆ ಏನು ಕಾರಣ? ಅದನ್ನ ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಗಂಡಿನ ಶರೀರ, ಹೆಣ್ಣಿನ ಮನಸ್ಸು ಇದ್ರೆ ಎಷ್ಟು ಹಿಂಸೆಯೋ ಅಷ್ಟೇ ಹಿಂಸೆ ಹೆಣ್ಣಿನ ಶರೀರ, ಗಂಡಿನ ಮನಸ್ಸು ಇದ್ದು ಬಿಟ್ರೆ ಕಷ್ಟವೇ. ಆ ತರಹದ ಪರಿಸ್ಥಿತಿ ಅವನು ಬಂದಿದೆ. ಅದು ಏನು ಹಿಂದಣ ನೆನಪಿಲ್ಲ ಅಂತಂದ್ರೆ ಅಲ್ಲ, ಈ ಹಿಂದಣ ನೆನಪೂ ಇದೆ. ಅದರಿಂದ ಅವನು ಏನು ತೀರ್ಮಾನ ತಗೊಂಡ, ನಾನು ಏನೇನೋ ಆಗ್ತೀನಿ ಅಂತ ತೀರ್ಮಾನ ತಗೊಳ್ಳಿಲ್ಲ. ಕಾಡಿಗೆ ಹೋಗ್ತೀನಪ್ಪ, ನನ್ನ ಮುಖನೇ ನಿಮಗೆ ತೋರಿಸಲ್ಲ, ಏನಾಯ್ತು ಅಂತ ಹೇಳಲಿಕ್ಕೆ ಅಂತ ಇದೊಂದು ಸಭೆ ಸೇರಿಸಿದ್ದು. ಈ ರೀತಿ ಹೇಳಿ ಸಪುತ್ರಾಣಾಂ ಚತಂ ರಾಜ ಅಭಿಷಿಚ್ಯವನಂ ಗತಃ ತಾಂ ಚಾಶ್ರಮೇ ಸ್ತ್ರೀಯಂ ತಾತ ತಾಪಸೋಭ್ಯವಪದ್ಯತ. 100 ಜನರಿಗೆ ಒಂದೊಂದು ಊರಿನ ತರಹ ಹಂಚಿಕೊಟ್ಟು ಹೊರಟು ಹೋದ. ಅವನು ಆಶ್ರಮಕ್ಕೆ ಹೋದಾಗ ಅಲ್ಯಾರೋ ಒಬ್ಬ ತಾಪಸ ಸಿಕ್ಕ. ಆ ತಾಪಸ ಏನು ಮಾಡಿದ, ಇವಳಿವನನ್ನ ಮದುವೆ ಆಗ್ಬಿಟ್ಟ. ಎಂಥ ಭೀಕರವಾದ ಕಥೆ! ತಾಪಸೇ ನಾಸ್ಯ ಪುತ್ರಾಣಾಂ ಆಶ್ರಮೇಶ್ವಭವಚ್ಛತಂ ಅಥ ಸಾತಾನ್ ಸುತಾನ್ ಗೃಹ್ಯ ಪೂರ್ವಪುತ್ರಾನ್ ಭಾಷತ. ಆಗ 100 ಜನ ಹುಟ್ಟಿದ್ರು. ಭಂಗಾಸ್ವನಿಗೆ ಒಂದು ಅದ್ಭುತವಾದ ಅವಕಾಶ. ಹೆಣ್ಣಿನ ಶರೀರವನ್ನೂ ಕಂಡಿದ್ದಾನೆ, ಗಂಡಿನ ಶರೀರವನ್ನೂ ಕಂಡಿದ್ದಾನೆ. ಅವನು ಹೇಳ್ಬೋದಲ್ವಾ, ಹಿ ಕ್ಯಾನ್ ಸ್ಪೀಕ್. ನಾನು ಯಾವ ಶರೀರದಲ್ಲಿದ್ದಾಗ ಯಾವ ತರಹದ ಸೌಖ್ಯವನ್ನು ಹೊಂದಿದೆ ಅಂತ ಹೇಳಿ ಅವನು ಹೇಳಬಹುದು ಅಲ್ವಾ? ಸುಮ್ಮನೆ ಪುಸ್ತಕ ಬರೆದ್ರೆ ಅಂತ ಆಗತ್ತೆ? ಏನು ಇಂಥದ್ದು ವಿಮೆನ್ ಫ್ರಮ್ ಮಾರ್ಸ,
Men are from Mars, women are from Venus. ವೀನಸ್. ಆ ತರಹ ಮೆನ್ ಆರ್ ಫ್ರಮ್ ಮಾರ್ಸ್, ವಿಮೆನ್ ಆರ್ ಫ್ರಮ್ ವೀನಸ್ ಅಂತ ಪುಸ್ತಕ ಬರೆದ್ರೆ ಅಂತದ್ರಿ. ಇಲ್ಲಿ ಉಂಟು. ಇವನು ಅಧಿಕೃತ, ಅಥೆಂಟಿಕೇಟೆಡ್ ಆಗಿ ಇವನು ಬರೆಯಬಲ್ಲ. ಅವ ಎಂತ ಮಾಡೋದು? ಅವನ ಮಕ್ಕಳು ಹುಟ್ಟಿತು, ಅಲ್ಲೂ 100 ಜನ ಆಗ್ಬಿಟ್ರು. ಯಾರನ್ನು ಪ್ರೀತಿಸೋದು? ಯಾರಲ್ಲಿ ಹೆಚ್ಚು ಪ್ರೀತಿ? ಇವನೇನು ಮಾಡಿದ? ತಾಯಪ್ಪ ಅಂತ ಹೇಳೋಣ, ಹೇಳೋದು ಇನ್ನು ಮೇಲೆ. ಇವನು ಕರ್ಕೊಂಡೋದ 100 ಜನರನ್ನು. ಈ ತಾಪಸ್ವಿ ಅಲ್ಲಿ ಹುಟ್ಟಿದ 100 ಜನರನ್ನ ಕರ್ಕೊಂಡೋಗಿ ಪೂರ್ವಪುತ್ರನ ಬಾಚತ ತಾನು ಗಂಡಾಗಿದ್ದಾಗ ಹುಟ್ಟಿದ ಮಕ್ಕಳೊಡನೆ ಭೇಟಿ ಮಾಡಿಸಿದ, ಮಾತನಾಡಿಸಿದ. ಕಥೆ ಹಿಂಗಿರಬೇಕು ರೀ. ವೇದವ್ಯಾಸರು ಕಥೆಗಾರರು ಅಂದ್ರೆ ಇನ್ಯಾರೂ ಅಲ್ಲ. ಪುರುಷತ್ವೇ ಸುತಾಯೂಯಂ ಸ್ತ್ರೀತ್ವೇ ಚೇಮೇ ಶತಂ ಸುತಾಃ ಏಕತ್ರ ಭುಜ್ಯತಾಂ ರಾಜ್ಯಂ ಭ್ರಾತೃಭಾವೇನ ಪುತ್ರಕಾಃ. ನೋಡಿ, ನೀವು ನಾನು ಗಂಡಾಗಿದ್ದಾಗ ಹುಟ್ಟಿದ ಮಕ್ಕಳು, ಇದೋ ಇವರು ಹೆಣ್ಣಾಗಿದ್ದಾಗ ಹುಟ್ಟಿದ ಮಕ್ಕಳು. ನೀವಿಬ್ರು ಸೇರ್ರಿ ರಾಜ್ಯಾಳಿಯಿಂದ. ಅಂದ್ರೆ ಹೆಣ್ಣಾಗಿದ್ದಾನೆ, ಆದ್ರೆ ಕಮಾಂಡಿಂಗ್ ಹೋಗಿಲ್ಲ. ಸಹಿತ ಭ್ರಾತರಸ್ತೇತ ರಾಜ್ಯಂ ಬುಭುಜಿರೇ ತದಾ ತಾನ್ ದೃಷ್ಟ್ವಾ ಭ್ರಾತೃಭಾವೇನ ಭುಂಜಾನಾನ್ ರಾಜ್ಯಮುತ್ತಮಂ ಚಿಂತಯಾಮಾಸ ದೇವೇಂದ್ರೋ ಮನ್ಯುನಾಭಿಪರಿಪ್ಲುತಃ. ಅವರು ಚೆನ್ನಾಗೇ ಇದ್ರು. ಇವನು ಇಂದ್ರ ನೋಡಿದ, ಏನ್ ಮಾಡೋದು? ಉಪಕಾರೋಸ್ಯ ರಾಜರ್ಷೇ ಕೃತೋ ನಾಪಕೃತಂ ಮಯಾ. ಎಲ ನಾನು ಉಪದ್ರ ಮಾಡ್ಲಿಕ್ಕೆ ಹೋದ್ರೆ ಅದು ಉಪಕಾರ ತರ ತಗೊಂಡ್ಬಿಟ್ಟಿದ್ದಾನಲ್ಲ ಇವನು. ಉಪದ್ರ ಮಾಡಿದ್ದೇನು? ಹೆಣ್ಣಿನ ಶರೀರದಲ್ಲಿ ಗಂಡಿನ ಮನಸ್ಸು, ಎಂತ ಹಿಂಸೆ ಆಗಬಹುದು ಅಂತ ಇವನು ಎಂಜಾಯ್ ಮಾಡ್ತಾ ಇದ್ದಾನೆ. ತಥೋ ಬ್ರಾಹ್ಮಣ ವೇಷೇಣ ದೇವರಾಜಶತಕ್ರತು ಭೇದಯಾಮಾಸತಾನ್ ಗತ್ವಾ ನಗರೇಶ ನೃಪಾತ್ಮಜಾಂ. ಬ್ರಾಹ್ಮಣ ವೇಷದಿಂದ ಹೋದ ಇಂದ್ರ, ಇಬ್ಬರನ್ನು ಒಡಕು ಮೂಡಿಸಿದ. ಆ ಒಂದು ಪುತ್ರರು ಭಂಗಾಸ್ವನಾಗಿದ್ದಾಗಿನ ಪುತ್ರರು, ಭಂಗಾಸ್ವನ ಹೆಣ್ಣಾದಾಗಿದ್ದಾಗಿನ ಪುತ್ರರು, ಇಬ್ಬರು ಮಧ್ಯೆ ತಂದಿಟ್ಟ, ಒಡಕು ಮೂಡಿಸಿದ. ಭೇದ ಅಂತಾರೆ. ಏನ್ ಹೇಳಿದ? ಭ್ರಾತೃಣಾಂ ನಾಸ್ತಿ ಸೌಭ್ರಾತ್ರಂ ಯೋಪ್ಯೇಕಸ್ಯ ಪಿತುಃಸುತಾಃ ರಾಜ್ಯಹೇತೋರ್ವಿವದಿತಾಃ ಕಾಶ್ಯಪಸ್ಯ ಸುರಾಸುರಾಃ. ನೋಡಿ, ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮಂದಿರಲ್ಲಿ ಬಾಂಧವ್ಯ ಏನೂ ಇರೋದಿಲ್ಲ. ಯಾಕೆ ನೋಡಿ, ದೇವತೆಗಳು ಮತ್ತೆ ಅಸುರರು ಒಂದೇ ತಾಯಿಯ ಇಬ್ಬರು ಮಕ್ಕಳು. ಕಶ್ಯಪರಿಗೆ ದಿತಿಯಲ್ಲಿ ಹುಟ್ಟಿದ ಮಕ್ಕಳು ದೈತ್ಯರು, ಧನುವಿನಲ್ಲಿ ಹುಟ್ಟಿದ ಮಕ್ಕಳು ದಾನವರು, ಅದಿತಿಯಲ್ಲಿ ಹುಟ್ಟಿದ ಮಕ್ಕಳು ಆದಿತ್ಯರು ಅಲಿಯಾಸ್ ದೇವತೆಗಳು. ಯಾವತ್ತಾದ್ರೂ ಒಟ್ಟಾಗಿದ್ದಾರಾ? ಗಲಾಟೆ ಮಾಡ್ತಾ ಇದ್ದಾರೆ. ಯಾಕೆ? ಆಮೇಲೆ ಬಂಡಾಯ ಹೇಳ್ತಾರೆ. ನೀವು ನಿಮ್ಮ ತಂದೆ ತಾಯಿ ಆದ್ಮೇಲೆ ಹುಟ್ಟಿದ ಮಕ್ಕಳಿದ್ದಾರಲ್ಲ, ಅವ್ರ ಜೊತೆ ಯಾಕೆ ಸೌಹಾರ್ದ ಇಟ್ಕೋತೀರಾ? ಗಲಾಟೆ ಮಾಡಿ. ರಾಜ್ಯ ಹೇತು ಯೂಯಂ ಭಂಗಾಶ್ವನಾಪತ್ಯಂ ತಾಪಸಸ್ಯ ಇತರೇ ಸುತಾಃ ಯುಷ್ಮಾಕಂ ಪೈತೃಕಂ ರಾಜ್ಯಂ ಭುಜ್ಯತೆ ತಾಪಸಾತ್ಮಜೈಹಿ. ಈ ಹಂಚಿಕೆಯೇ ಅನ್ಯಾಯ. ಯಾಕೆ ಗೊತ್ತಾ? ರಾಜನ ಮಕ್ಕಳು ರಾಜರಾಗ್ತಾರೆ. ನಿಮ್ಮಪ್ಪ ಅವಾಗ ರಾಜನಾಗಿದ್ದ, ರಾಜರಾದ್ರು. ತಾಪಸಿಯ ಮಕ್ಕಳು ಯಾಕ್ರಿ ರಾಜರಾಗೋದು? ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಸಹೋದರ ಅಂದ್ರೆ ಏನು? ನಾನು ಯಾವ ಉದರದಲ್ಲಿ ವಾಸ ಮಾಡಿದ್ನೋ ಅದೇ ಉದರದಲ್ಲಿ ಅವನು ವಾಸ ಮಾಡಬೇಕು. ಸಹೋದರ, ಸಹ ಉದರ. ಉದರ ಅಂದ್ರೆ ಹೊಟ್ಟೆ.
ಹೊಟ್ಟೆಯಲ್ಲಿ ಸಮಾನವಾಗಿ ವಾಸ ಮಾಡಿದರೆ ಸಹೋದರ ಅಥವಾ ಸೋದರ ಅಂದ್ರೂ ಅದೇ ಅರ್ಥ. ಸಮಾನಂ ಉದರಂ ಯಸ್ಯ. ಈಗ ನೀವು ಸಹೋದರರಾ? ಹಿಂಗೆ ತಂದೆಯಾಗಿದ್ದಾಗ ಅವನು ಹೊಟ್ಟೆಯಿಂದ ಇನ್ಯಾರ್ದೋ ತಾಯಿಯ ಹೊಟ್ಟೆಗೆ ಹೋದ್ರಿ, ಇನ್ಯಾರ್ದೋ ಹೊಟ್ಟೆಯಲ್ಲಿ ವಾಸ ಮಾಡ್ತಾ ಇದ್ದವ್ರು ಮತ್ತೆ ನಿಮ್ಮ ಅಪ್ಪನ ಹೊಟ್ಟೆಗೆ ಬಂದರು, ನಿಮ್ಮಮ್ಮ ಆಗಿದ್ದಾಗ, ಅವರಮ್ಮ ಆದಾಗ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಏನಾದರೂ ಸಂಬಂಧ ಉಂಟೆ? ಈ ಥರದ್ದೊಂದು ಸಮಸ್ಯೆ ಬಂದಾಗ ನಮ್ಮ ಲಾಯರ್ಗಳ ಕೈನಲ್ಲಿ ಕೇಸ್ ಇಡಬೇಕು. ಯಾರಿಗೆ ನೀವು ಯಾರಿಗೆ ಕಾನೂನಿನ ಪ್ರಕಾರ ಯಾರಿಗೆ ಸೇರುತ್ತೆ ಇದು ಹೇಳಿ ಇದನ್ನ ಅಂತ. ಇಂದ್ರೇಣ ಭೇದಿತಾಸ್ತೇತು ಯುದ್ಧೇನ್ಯೋನ್ಯಮಪಾತಯನ್ ತಚ್ಛ್ರುತ್ವಾ ತಾಪಸೀ ಚಾಪಿ ಸಂತಪ್ತ ಭೃಚ ದುಃಖಿತ. ಈ ರೀತಿಯಾದಾಗ ಯುದ್ಧ ಶುರು ಆಯಿತು ಅವರಿಬ್ಬರಿಗೂ. ಏನು ಅವರು ಕಡಿಮೆ ಏನಿರಲಿಲ್ಲ, ಮನಸ್ಸು ಅದೇ ಇತ್ತಲ್ಲ, ರಾಜನ ಮನಸ್ಸೇ. ಹೀಗಾಗಿ ಅವ್ರು ಏನಂತ ತೀರ್ಮಾನ ಮಾಡ್ತೀರಾ? ಹೊರಗಡೆಯ ಶರೀರ ಗಮಕವೇ ಅಲ್ಲ, ಒಳಗಡೆಯ ಮನಸ್ಸೇಗೋ ಆ ರೀತಿ ಮಕ್ಕಳು ಹುಟ್ಟುಬಿಟ್ಟಿದ್ರು. ರಾಜರಾಗಿದ್ದಾಗ ಹುಟ್ಟಿದವರಿದ್ರಲ್ಲ ಭಂಗಾಸ್ವನನ ಮಕ್ಕಳು, ಅವರು ದೇಹವೂ ರಾಜ, ಅಪ್ಪನೂ ರಾಜ, ದೇಹವೂ ರಾಜ, ಮನಸ್ಸು ರಾಜ. ಅಂತಹ ವ್ಯಕ್ತಿಯ ಮಕ್ಕಳಾಗಿ ಹುಟ್ಟಿದ್ರು. ಅದು ಎಂಥದ್ದು ನೋಡಿ. ಇನ್ನು ಇಲ್ಲಿ ಆಗಬೇಕಾದ್ರೆ ದೇಹ ತಾಪಸಿಯದ್ದು, ಮನಸ್ಸು ರಾಜನದ್ದು. ಹಾಗೆ ಹುಟ್ಟಿದವರು ಇಬ್ಬರ ನಡುವೆ ಗಲಾಟೆ. ಅದೇ ಆಯಿತು. ತಚ್ಛ್ರುತ್ವ ತಾಪಸಿ ಚಾಪಿ ಸಂತಪ್ತ ಭೃಷ ದುಃಖಿತ. ಇಬ್ಬರು ಹೊಡೆದಾಡ್ಕೊಂಡು ಸತ್ತೋದ್ರು. ಯಾರೂ ಇಲ್ಲ, 200 ಶವ ಬಿದ್ದಿದೆ. ಅದನ್ನು ನೋಡಿಕೊಂಡು ತಪಸ್ವಿನಿ ಅಯ್ಯೋ ಅಂತ ಇದ್ದಾಳೆ ತಾಪಸಿ. ಇಂದ್ರ ಬಂದ. ಕೇನ ದುಃಖೇನ ಸಂತಾಪಂ ಕರೋಷಿತ್ವಂ ವರಾನನೆ. ಯಾಕಮ್ಮ ದುಃಖ ಪಡ್ತಿ? ಬ್ರಾಹ್ಮಣಂತು ತಥೋ ದೃಷ್ಟ್ವಾ ಶಾಸ್ತ್ರೀ ವಚನಮಬ್ರವೀತ್. ಆಗ ಆ ಹೆಣ್ಣು ಹೇಳಿದಳು, ಪುತ್ರಾಣಾಂ ದ್ವೇಷತೆ ರಾಜನ್ ಕಾಲೇನ ವಿನಿಪಾತಿತೆ ಅಹಂ ರಾಜಾ ಭವಂ ವಿಪ್ರ ತತ್ರ ಪುತ್ರ ಶತಂ ಮಯಾ. 200 ಜನ ಮಕ್ಕಳು ಎಲ್ಲ ಸತ್ತೋಗಿದ್ದಾರೆ. ನಾನು ರಾಜನಾಗಿದ್ದಾಗ 100 ಜನ ಹುಟ್ಟಿದ್ರು, ಪರಾಕ್ರಮಿಗಳು. ನಾನು ಒಮ್ಮೆ ಕಾಡಿಗೆ ಅಂತ ಹೋದೆ, ಯಾವುದೋ ಸರೋವರದಲ್ಲಿ ಮುಳುಗಿದೆ, ಹೆಣ್ಣಾದೆ. ಆಗ ಹುಟ್ಟಿದ ಮಕ್ಕಳು 100 ಜನ. ತೇಷಾಂಚ ವೈರಮುತ್ಪನ್ನಂ ದೈವಯೋಗೇನ ಚದ್ವಿಜ. ಮತ್ತೆ ದೈವ ನನ್ನ ಬಾಳಿನಲ್ಲಿ ಆಟ ಆಡಿತು. ದೈವ ಸಂಕಲ್ಪದಿಂದ ಗಂಡಿದ್ದವನು ಹೆಣ್ಣಾದೆ. ಈಗ ಹೆಣ್ಣಾದವಳ ಬಾಳಿನಲ್ಲಿ ಹುಟ್ಟಿದ 100 ಜನ ಮಕ್ಕಳು ಗಂಡಾಗಿದ್ದಾಗ ಹುಟ್ಟಿದ 100 ಜನರೊಡನೆ ಲಡಾಯಿ ಮಾಡಿಕೊಂಡ್ರು, ಗಲಾಟೆ ಮಾಡಿಕೊಂಡು ಸತ್ತಿದ್ದಾರೆ. ಏತಚ್ಛೋಚಾಮಿ ವಿಪ್ರೇಂದ್ರ ದೈವೇನಾಭಿಪರಿಪ್ಲುತ. ಯಾಕೆ ನನ್ನ ಬಾಳಿನಲ್ಲಿ ದೈವ ಹೀಗೆ ಆಟ ಆಡ್ತಾ ಇದೆ ಗೊತ್ತಿಲ್ಲ. ಇಂದ್ರ ಪುರಾ ಸುದುಸ್ಸಹಂ ಭದ್ರೇ ಮಮ ದುಃಖಂ ತ್ವಯಾ ಕೃತಂ ಇಂದ್ರದ್ವಿಷ್ಟೇನ ಯಜತ ಮಾಮನಾದೃತ್ಯ ಕರ್ಮಣ. ಆಗ ಇಂದ್ರ ಹೇಳಿದನಂತೆ, ಗೊತ್ತಾಯ್ತಾ, ಹಿಂದೆ ಇಂದ್ರನ ದ್ವೇಷ ಮಾಡದಿ, ಇಂದ್ರನ ಹಗೆಯನ್ನು ಕಟ್ಟಿಕೊಂಡಿ, ಇಂದ್ರನಿಗೆ ಆಗದ ಪುರೋಹಿತನ ಹತ್ರ ಯಾಗ ಮಾಡಿಸಿಕೊಂಡೆ. ಗೊತ್ತಾಯ್ತಾ? ಅದೇ ಇಂದ್ರ ಮನೋಭಿಮಾನಿ. ನಾನು ಕೆಲಸ ಮಾಡಿದ್ರೆ ಏನಾಗತ್ತೆ ಅಂತ ಮನೋಭಿಮಾನಿ ಅಂತಿಲ್ಲ ಇಲ್ಲಿ. ಇಂದ್ರನಿಗೆ ದ್ವೇಷ ಮಾಡಿದೆಲ್ಲ ನೋಡು. ಇಂದ್ರೋಹಮಸ್ಮಿ ದುರ್ಬುದ್ಧೇ ವೈರಂತೆ ಯಾತಿ ತಮ್ಮಯ. ಆ ಸೇಡನ್ನ ಈಗ ತೀರಿಸಿಕೊಂಡೆ ಅಂದ. ಆಗ ಭಂಗಾಸ್ವನ ಕಾಲಿಗೆ ನಮಸ್ಕಾರ ಮಾಡಿ, ಪ್ರಸೀದ ತ್ರಿದಶ ಶ್ರೇಷ್ಠ ಪುತ್ರ ಕಾಮೇನ ಸಕೃತು ಇಷ್ಟಸ್ತ್ರಿದಶ ಶಾರ್ದೂಲ ತತ್ರ ಮೇಕ್ಷಂತು ಮರಹಸಿ. ಇಲ್ಲ, ನನಗೆ ಮಕ್ಕಳು ಆವಾಗ ಇಂಪಾರ್ಟೆಂಟ್ ಆಗಿತ್ತು, ಅದರಿಂದಾಗಿ ಮಕ್ಕಳಿಗಾಗಿ ಯಾಗ ಮಾಡಿದ್ನೇ ವಿನಃ ನೀನು ಯಾರನ್ನ ದ್ವೇಷ ಮಾಡ್ತಾ ಇದ್ದೀಯೋ ಅವರಿಗೆ
ನಾನು ಫೇವರ್ ಮಾಡಬೇಕು ಅಂತ ಇರಲಿಲ್ಲ. ಇಂದ್ರ ಸಂತೋಷಗೊಂಡ. ಪುತ್ರ ವೈಕತಮೇ ರಾಜನ್ ಜೀವಂತು ತವ ಶಂತಮೇ ಸ್ತ್ರೀಭೂತಸ್ಯ ಹಿ ಯೇ ಜಾತಾಃ ಪುರುಷಸ್ಯಾಥ ಯೇ ಭವನ್. ಆಗ ಇಂದ್ರ ಕೇಳಿದ, ಆಯಿತು, ನಿನಗೆ ಯಾವ ಮಕ್ಕಳು ಜೀವಿಸಬೇಕು? ಹೆಣ್ಣಾಗಿದ್ದಾಗ ಹುಟ್ಟಿದ ಮಕ್ಕಳು ಬೇಕೋ, ಗಂಡಾಗಿದ್ದಾಗ ಹುಟ್ಟಿದ ಮಕ್ಕಳು ಬೇಕೋ? ಸ್ತ್ರೀಭೂತಸ್ಯೈವ ಯೇ ಜಾತಾಃ ತೇಮಿ ಜೀವಂತು ವಾಸವಾ. ಅದಕ್ಕೆ ಭಂಗಾಸ್ವನ ಹೇಳಿದ, ನಾನು ಹೆಣ್ಣಾಗಿದ್ದಾಗ ಯಾವ ಮಕ್ಕಳು ಹುಟ್ಟಿದ್ರಲ್ಲ ಅವರೇ ಬದುಕಬೇಕು. ಇಂದ್ರಸ್ತು ವಿಸ್ಮಿತೋ ಹೃಷ್ಟ ಸ್ತ್ರೀಯಂ ಪಪ್ರಚ್ಛತಾಂ ಪುನಃ. ಇಂದ್ರನಿಗೆ ಆಶ್ಚರ್ಯ ಆಯಿತು, ಸಂತೋಷಗೊಂಡ. ಯಾಕಪ್ಪ? ಪುರುಷೋತ್ಪಾದಿತ ಏತೆ ಕಥಂ ಜ್ಯೇಷ್ಠಾಸ್ತುತಾಸ್ತವ ಸ್ತ್ರೀಭೂತಸ್ಯ ಚಯೇ ಜಾತಾಃ ತೇಭ್ಯಸ್ತೆ ಹ್ಯಧಿಕಾ ಕಥಂ. ಅಲ್ಲಪ್ಪ, ಪುರುಷನಲ್ಲಿ ನೀನು ಪುರುಷ ಶರೀರವನ್ನು ಹೊಂದಿದಾಗ 100 ಜನ, ಸ್ತ್ರೀ ಶರೀರವನ್ನು ಹೊಂದಿದಾಗ 100 ಜನ. ಆದರೆ ಅವ್ರ ಮೇಲೆ ಪ್ರೀತಿ ಇಲ್ಲ, ಇವ್ರ ಮೇಲೆ ಪ್ರೀತಿ ಇದೆ, ಹೇಗೆ? ಈ ಕಾರಣ ಬೇಕು ನನಗೆ. ಸ್ತ್ರೀಯಾಸ್ತಭ್ಯಧಿಕ ಸ್ನೇಹೋ ನ ತಥಾ ಪುರುಷಸ್ಯ ವೈ ತಸ್ಮಾತ್ತೇ ಶಕ್ರ ಜೀವಂತು ಯೇ ಜಾತಾ ಸ್ತ್ರೀಕೃತಸ್ಯ ವೈ. ಯಾವತ್ತು ಹೆಣ್ಣಿಗೆ ತನ್ನ ಮಕ್ಕಳ ಮೇಲೆ ಇರುವಷ್ಟು ಪ್ರೀತಿ ಗಂಡಿಗಿರೋದಿಲ್ಲ. ಗಂಡು ಪ್ರೀತಿಸ್ತಾನೆ ಅನ್ನೋದು ಕರೆಕ್ಟು, ಆದರೆ ಹೆಣ್ಣಿನಷ್ಟು ಉತ್ಕಟವಾಗಿ ಪ್ರೀತಿಸೋಲ್ಲ. ಅದರಿಂದಾಗಿ ತಾಯಿ ಮಕ್ಕಳು ತಾಯಿ ಕಡೆ ಇರ್ತಾರೆ. ಯಾಕೆ ಅಂದರೆ ಆ ಪ್ರೀತಿ ಅದು ಬೇರೆ, ಉತ್ಕಟ. ತಸ್ಮಾತ್ತೇ ಶಕ್ರ ಜೀವಂತು. ಅದರಿಂದಾಗಿ ನಾನು ಕೇಳ್ತಾ ಇದ್ದೇನೆ, ಹೆಣ್ಣಾಗಿದ್ದಾಗ ಹುಟ್ಟಿದ ನನ್ನ ಮಕ್ಕಳು ಬದುಕಬೇಕು. ಆಗ ಇಂದ್ರ ಪ್ರೀತನಾಗಿ ಹೇಳಿದ, ಸರ್ವ ಏವೇಹ ಜೀವಂತು ಪುತ್ರಾಸ್ತೆ ಸತ್ಯವಾದಿನಃ ಸತ್ಯವರಂಚ ಶೃಣು ವೃಣು ರಾಜೇಂದ್ರ ಎಂತ್ವಮಿಚ್ಛಸಿ ಸೂರತಾಂ. ಆಗ ಹೇಳಿದ, ಎಲ್ಲರೂ ಬದುಕಲಿ, ಇನ್ನೊಂದು ವರ ಕೇಳು. ನೀನು ಸತ್ಯ ಹೇಳಿದೆ, ಸಂತೋಷ ಆಯಿತು, ಎಲ್ಲರೂ ಬದುಕಲಿ, ಅಡ್ವಾನ್ಸ್ ಆಗಿ ಇನ್ನೊಂದು ವರ ಕೊಡ್ತಾ ಇದ್ದೇನೆ. ಇನ್ನೊಂದು ವರ, ಸ್ತ್ರೀತ್ವ ಬೇಕೋ ಪುರುಷತ್ವ ಬೇಕೋ? ಸ್ತ್ರೀತ್ವಮೇವ ವೃಣೇ ಶಕ್ರ ಪ್ರಸನ್ನೇ ತ್ವೈವಾಸವಾ. ಅಲ್ಲ, ಇನ್ನು ನಿನಗೆ ಪ್ರಶ್ನೆ, ಇನ್ನು ನಿನ್ನ ಮಕ್ಕಳದಾಯ್ತಲ್ಲ, ನಿನಗೆ ಕೇಳ್ತಾ ಇದ್ದೀನಿ, ಸ್ತ್ರೀತ್ವ ಬೇಕೋ ಪುರುಷತ್ವ ಬೇಕು? ಸ್ತ್ರೀತ್ವವೇ ಬೇಕು. ಪುರುಷತ್ವಂ ಕಥಂ ತ್ಯಕ್ತ್ವಾ ಸ್ತ್ರೀತ್ವಂ ರೋಚಯಸೆ ಪ್ರಭೋ. ಆದರೆ ಪುರುಷತ್ವ ಯಾಕೆ ಬೇಕು? ಪುರುಷತ್ವ ಯಾಕೆ ಬೇಡ? ಸ್ತ್ರೀತ್ವ ಯಾಕೆ ಬೇಕು? ಅದನ್ನು ಹೇಳು. ಆಗ ಸ್ತ್ರೀಯ ಪುರುಷ ಸಂಯೋಗೆ ಪ್ರೀತಿರಭ್ಯಧಿಕಾ ಸದಾ. ಹೆಣ್ಣು ಅನುಭವಿಸುವ ಉತ್ಕಟತೆಯನ್ನ ಗಂಡು ಅನುಭವಿಸಿದ್ದು ನನಗಂತೂ ಅನುಭವ ಇಲ್ಲ. ಇವತ್ತು ನಾವು ಯಾವುದೋ ಒಂದಾಗಿರ್ತೀವಿ, ನಮಗೆರಡರದ್ದು ಅರಿವು ಬರೋದಿಲ್ಲ. ನಾವು ಹೆಂಗೆ ತೀರ್ಮಾನ ಮಾಡೋದು? ಇವನು ಹೇಳಿದ್ದು ಸರಿಯೋ ಕರೆಕ್ಟ್ ತಪ್ಪು ಅಂತ? ಇವನು ಹೇಳಿದ್ದನ್ನು ಕೇಳಬೇಕಷ್ಟೆ. ರಮಾಮಿ ಚಾಧಿಕಂ ಸ್ತ್ರೀತ್ವೇ ಸತ್ಯಂ ವೈದೇವ ಸತ್ತಮ. ನನಗೆ ಹೆಣ್ಣಾಗಬೇಕು ಅಂತಾನೆ ಇದೆ, ಅದರಿಂದಾಗಿ ನನಗೆ ಹೆಣ್ತನವೇ ಇರಲಿ ಅಂತಂದ. ಸ್ತ್ರೀಭಾವೇನ ಚತುಷ್ಟೋಸ್ಮಿ ಗಮ್ಯತಾಂ ತ್ರಿದಶಾಧಿಪಾಂ. ಅದರಿಂದಾಗಿ ಸ್ತ್ರೀಭಾವದಿಂದಲೇ ನನಗೆ ಸಂತೋಷ ಇದೆ, ನೀನು ಹೋಗಬಹುದು ಅಂತಂದ. ಆಮೇಲೆ ಭಂಗಾಸ್ವನ ಸ್ತ್ರೀಯಾಗಿಯೇ ಉಳಿದ ಜೀವನವನ್ನು ಕಳೆದ. ಅದರಿಂದಾಗಿ ಮಕ್ಕಳನ್ನು ಕಂಡ್ರೆ ಯಾಕೆ ಪ್ರೀತಿ? ಹೆಣ್ಣಿಗೆ ಹೆಚ್ಚು ಪ್ರೀತಿ ಯಾಕೆ? ಅವರು ಪಾಲನೆಯಲ್ಲಿ, ಲಾಲನೆಯಲ್ಲಿ, ಅದಕ್ಕಿಂತ ಹಿಂದಣ ಅವಸ್ಥೆಗಳಲ್ಲಿ ಅವ್ರಿಗೆ ಹೆಚ್ಚಿನ ಸುಖ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಗಂಡಿಗೆ ಮತ್ತು ಹೆಣ್ಣಿಗೆ ಅಂತ ಬಂದಾಗ ಹೆಣ್ಣಿಗೆ ಹೆಚ್ಚಿನ ಸುಖ ಅಂತ ಹೇಳಿದ. ಇದು 17ನೇ ಅಧ್ಯಾಯ ಮುಗಿಯುತ್ತೆ. ಯುಧಿಷ್ಠಿರ ಕಿಂ ಕರ್ತವ್ಯಂ
ಮನುಷ್ಯೇಣ ಲೋಕಯಾತ್ರಾಹಿತಾರ್ಥಿನ ಶ್ರೇಯ ಪರಂ ಮನುಷ್ಯೇಂದ್ರ ಕಿಂಶೀಲಶ್ಚ ಸಮಾಚರೇತ್. ಯುಧಿಷ್ಠಿರ ಕೇಳಿದ, ಮನುಷ್ಯನಾದವನು ಏನು ಮಾಡಬೇಕು? ಈ ಲೋಕದಲ್ಲಿಯೂ ಒಳ್ಳೆಯದಿರಬೇಕು, ಆ ಲೋಕವನ್ನು ಒಳ್ಳೆಯದಾಗಿ ಸೇರಬೇಕು. ಏನು ಮಾಡಬೇಕು? ನಮ್ಮ ಸ್ವಭಾವ ಹೇಗಿರಬೇಕು? ದೇವೇ ನಾರಾಯಣೇ ಭಕ್ತಿ, ಶಂಕರೇ ಸಾಧು ಪೂಜಯ, ಧ್ಯಾನೇನಾಥ ತಪಕ್ಕಾರ್ಯ, ಸ್ವಧರ್ಮೇ ಶುಚಿವೇತಸಾ. ದೇವನಲ್ಲಿ, ನಾರಾಯಣನಲ್ಲಿ ಭಕ್ತಿ ಮಾಡಬೇಕು, ಶಿವನಲ್ಲಿಯೂ ಭಕ್ತಿ ಮಾಡಬೇಕು. ಶಿವನಾರಾಯಣರಲ್ಲಿ ಉತ್ಕಟವಾದ ಭಕ್ತಿ ಇರಬೇಕು, ಧ್ಯಾನ ಇರಬೇಕು, ಜಪ ಮಾಡಬೇಕು, ಸ್ವಧರ್ಮದಲ್ಲಿ ಇರಬೇಕು. ಕಾಯೇನ ತ್ರಿವಿಧಂ ಚಾಪಿ ವಾಚಾ ಚಾಪಿ ಚತುರ್ವಿಧಂ. ಕಾಯೇನ ತ್ರಿವಿಧಂ ಚಾಪಿ ವಾಚಾ ಚಾಪಿ ಚತುರ್ವಿಧಂ. ಹಿಂದಣ ಕಥೆಯ ಬಗ್ಗೆ ದಿಲೀಪ್ ಅವರದೊಂದು ಪ್ರಶ್ನೆ, ಪ್ರಸವ ವೇದನೆ ಗಂಡಿಗೆ ಇಲ್ಲ ಅಂತ. ಖಂಡಿತ ನಾನು ಏನು ಹೇಳಿದೆ ಅದಕ್ಕೆ? ನಾವು ಈ ವಿಚಾರದಲ್ಲಿ ಏನು ತೀರ್ಮಾನ ಮಾಡಲಿಕ್ಕೆ ಆಗಲ್ಲ ಅಂತ ನಾನು ಅದನ್ನೇ ಹೇಳಿದ್ದೆ. ಏನು ತೀರ್ಮಾನ ಮಾಡಲಿಕ್ಕಾಗಲ್ಲ. ಯಾಕೆಂದ್ರೆ ನಾವು ಎರಡೂ ಶರೀರದಲ್ಲಿ ಇದ್ದು ಬಂದವರಲ್ಲ. ಇವಾಗ ಎಲ್ಲ ಹೆಣ್ಮಕ್ಳಿದ್ದಾರೆ, ಅವ್ರನ್ನ ಕೇಳೋಣವೇ? ಯಾಕೆಂದ್ರೆ ಕಂಪೇರ್ ಮಾಡಲಿಕ್ಕೆ ಇನ್ನೊಂದು ದೇಹದಲ್ಲಿ, ಗಂಡಿನ ದೇಹದಲ್ಲಿ ಅವರಿಲ್ಲ. ನಮ್ಮನ್ನು ಕೇಳ್ತೀರಾ? ನಮ್ದು ಅದೇ ಹಣೆ ಬರಹ. ಇನ್ನು ನಿಮ್ಮಂಥವ್ರನ್ನಂತೂ ಕೇಳಲಿಕ್ಕೆ ಇಲ್ಲ. ಅದರಿಂದಾಗಿ ಯಾರು ಮದುವೆ ಆಗಿಲ್ಲ ಅವ್ರಿಗೆ ಗೊತ್ತಾಗಲ್ಲ. ಮದುವೆ ಆಗಿರೋರಿಗೆ ಒಂದು ಸೈಡೆಡ್ ಮಾತ್ರ ಗೊತ್ತು, ಇನ್ನೊಂದು ಸೈಡು ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಹೇಳಿದ್ದನ್ನು ಒಪ್ಕೊಳ್ಳೋದು ಅಂತ ನಾನು ಅದಕ್ಕೆ ಹೇಳಿದ್ದು. ದೇಹದಿಂದ 3 ವ್ರತ, ಮಾತಿನ 4 ವ್ರತ, ಮನಸ್ಸಿನ 3 ವ್ರತ. ದೇಹದ ವ್ರತ ಏನು? ಪ್ರಾಣಾತಿಪಾತಂ ಸ್ಥೇನತ್ವಂ ಪರದಾರಾಭಿಮರ್ಶನಂ ತ್ರೀಣಿ ಪಾಪಾನಿ ಕಾಯೇನ ಸರ್ವತಃ ಪರಿವರ್ಜಯೇತ್. ಪ್ರಾಣಾತಿಪಾತಂ, ಬೇರೊಬ್ಬರ ಪ್ರಾಣವನ್ನು ಕಸಿಯುವುದು, ಕಳ್ಳತನ ಮಾಡೋದು, ಹೆರರ ಹೆಂಡಿರನ್ನು ತಡಹುವುದು, ಈ 3 ಪಾಪ ದೇಹದಿಂದ ಬಿಡಬೇಕು. ಅಸತ್ ಪ್ರಲಾಪಂ ಪಾರುಷ್ಯಂ ಪೈಶೂನ್ಯಮನೃತಂ ತಥಾ ಏತಾನಿ ವಾಚಾ ರಾಜೇಂದ್ರ ನ ಜಲ್ಪೆನ್ನಾನು ಚಿಂತೆಯೇತ್. ಅಸಂಗತವಾದ ಮಾತಾಡಬಾರದು, ಬಹಳ ಒರಟಾಗಿರಬಾರದು ಮಾತು. ಪೈಶೂನ್ಯಂ, ಚಾಡಿ ಹೇಳಬಾರದು, ತಪ್ಪನ್ನು ತಿಳಿಬಾರದು. ಇದು ಮಾತು. ಅನವಿದ್ಯಾ ಪರಸ್ವೇಷು ಸರ್ವಭೂತೇಷು ಸೌಹೃದಂ ಕರ್ಮಣಾಂ ಫಲಮಸ್ತೀತಿ ತ್ರಿವಿಧಂ ಮನಸಾಚರೇತ್. ಹೆರರ ಹಣದ ಆಸೆ ಅದು ಮಾಡಬಾರದು. ತೃಪ್ತನಾಗಿ ಇರಬೇಕು. ದೇವರು ನನಗೇನು ಕೊಟ್ಟಿದ್ದಾನೆ ಅದರಲ್ಲಿ ಸರ್ವಭೂತೇಷು ಸೌಹೃದಂ, ಎಲ್ಲರಲ್ಲಿಯೂ ಪ್ರೀತಿ ತೋರಿಸಬೇಕು. ಯಾರ್ಯಾರಿಗೆ ನಮ್ಮಿಂದ ಏನೇನು ಸಲ್ಲುವುದು ಯೋಗ್ಯವೋ ಅದನ್ನು ಕೊಡಬೇಕು. ಕರ್ಮಣಾಂ ಫಲಮಸ್ತೀತಿ, ಮಾಡಿದ ಕರ್ಮಕ್ಕೆ ಫಲ ಇದ್ದೇ ಇದೆ, ಇದು ಮಾನಸಿಕವಾಗಿ ಚಿಂತನೆ. ತಸ್ಮಾದ್ವಾಕ್ಕಾಯ ಮನಸಾ ನಾಚರೇದ ಶುಭಂ ನರಃ ಶುಭಾನ್ಯೇವಾಚರನ್ ಲೋಕೆ ಭಕ್ತೋ ನಾರಾಯಣಸ್ಯ ಹಿ. ಅದರಿಂದ ಮಾತು, ಮನಸ್ಸು, ದೇಹಗಳಿಂದ ಅಶುಭವನ್ನು ಮಾಡಬಾರದು, ಶುಭವನ್ನೇ ಮಾಡಬೇಕು ಅನ್ನುವಲ್ಲಿಗೆ ಇದು ಈ 7ನೇ ಶ್ಲೋಕ ಇರುವ 18ನೇ ಅಧ್ಯಾಯ ಮುಗಿತು. ಯುಧಿಷ್ಠಿರಃ ಚಿತ್ತಂ ಮೇ ದೂಯತೆ ತಾತ ಲೋಕೆ ಪರಮವಿಂದತಃ ಅಶಾಶ್ವತಮಿದಂ ಸರ್ವಂ ಜಗತ್ಸ್ಥಾವರ ಜಂಗಮಂ. ಯುಧಿಷ್ಠಿರ ಕೇಳ್ತಾನೆ, ತಾತ, ಅಜ್ಜ, ನನ್ನ ಮನಸ್ಸು ಸಂಕಟಗೊಂಡಿದೆ. ಎಲ್ಲವೂ ಅಶಾಶ್ವತ, ನಾರಾಯಣನೊಬ್ಬನೇ ಶಾಶ್ವತ. ಈ ನಾರಾಯಣನ ಬಗ್ಗೆ ಇನ್ನೊಂದಿಷ್ಟು ಹೇಳಿ.
ತಸ್ಯಾಸ್ಯ ದೇವಕೀ ಸೂನೋ ಶ್ರುತಂ ಕೃತ್ಸ್ನಂ ತ್ವಯಾ ನಘ. ಏನು ದೇವರ ಬಗ್ಗೆ ಏನಿದೆ, ನಾರಾಯಣನ ಬಗ್ಗೆ ಇನ್ನೊಂದಿಷ್ಟು ಹೇಳಿ. ತ್ವತ್ತಯೇವತು ರಾಜೇಂದ್ರ ರಾಜಧರ್ಮಾಶ್ಚ ಪುಷ್ಕರಾ ಶ್ರುತಂ ಪುರಾಣಮಖಿಲಂ ನಾರದೇನ ನಿವೇದಿತಂ. ನಾನು ಎಲ್ಲವನ್ನ ಕೇಳಿದ್ದೇನೆ, ಎಲ್ಲವನ್ನ ಕೇಳಿದ್ದೇನೆ, ನೋಡಿದ್ದೇನೆ, ರಾಜಧರ್ಮವನ್ನ ಕೇಳಿದ್ದೇನೆ. ಅದರಿಂದ ದೇವರ ಬಗ್ಗೆ ಹೇಳಿ. ಆಗ ಶ್ರುತಂ ಪುರಾಣಮಖಿಲಂ ನಾರದೇನ ನಿವೇದಿತಂ. ನಾರದರು ಏನು ಹೇಳಿದ್ರು ಅನ್ನೋದನ್ನ ಹೇಳಿದ್ರಿ. ಗುಟ್ಟಾದ ನಾರಾಯಣನ ಕಥೆಗಳನ್ನ ಗುಣಗಳನ್ನ ಹೇಳಿದಿರಿ. ಏಕಾಂತ ಭಕ್ತರು ಹೇಗಿರಬೇಕು ಅಂತ ಹೇಳಿದ್ರಿ. ಲೋಕರಕ್ಷಣ ಕರ್ತೃತ್ವಂ ತಯೈವ ಹರಿಮೇಧತಃ ಎಲ್ಲದರ ಬಗ್ಗೆ ಹೇಳಿದ್ರಿ. ಅತಿಥಿಗಳ ವಿಧಿ ಹೇಳಿದ್ರಿ. ತಪಸ್ಸು ಹೇಗೆ ಅಂದ್ರಿ. ನಿಯಮವನ್ನ ಹೇಳಿದ್ರಿ. ವೇದವಾದದ ಬಗ್ಗೆ ನುಡಿದಿರಿ. ವಾಜಪೇಯಾದಿ ಯಾಗಗಳ ಬಗ್ಗೆ ಹೇಳಿದ್ರಿ. ಹಣ ಇದ್ರೆ ಯಾವ ರೀತಿಯ ಯಾಗ ಮಾಡಬಹುದೋ ಅದನ್ನು ಹೇಳಿದಿರಿ. ಜಪಯಜ್ಞದ ಬಗ್ಗೆ ಹೇಳಿದಿರಿ. ಹವಿರ್ಯಜ್ಞದ ಬಗ್ಗೆ ಹೇಳಿದಿರಿ. ಮಹಾಯಜ್ಞಗಳ ಬಗ್ಗೆ ಹೇಳಿದಿರಿ. ವೇದದ ಧರ್ಮ ಏನು, ಹೇಗೆ ಶ್ರವಣ ಇರಬೇಕು, ಬ್ರಹ್ಮಯಜ್ಞ ಅಧ್ಯಯನದ ಫಲದ ಬಗ್ಗೆ ಹೇಳಿದಿರಿ. ವೇದವ್ರತದ ಬಗ್ಗೆ ಹೇಳಿದಿರಿ. ವೈದಿಕ ನಿಯಮದ ಬಗ್ಗೆ ಹೇಳಿದಿರಿ. ಸ್ವಾಹ ಬಗ್ಗೆ ಸ್ವಧಾ ಬಗ್ಗೆ ಹೇಳಿದಿರಿ. ಇಷ್ಟಾಪೂರ್ತದ ಫಲದ ಬಗ್ಗೆ ಹೇಳಿದಿರಿ. ಆಶ್ರಮಗಳ ಬಗ್ಗೆ ಹೇಳಿದಿರಿ. ಉಪವಾಸಗಳ ಬಗ್ಗೆ ಹೇಳಿದಿರಿ. ಮಾಸೋಪವಾಸ, ಪಕ್ಷೋಪವಾಸ, ಉಣ್ಣದವರ ಲೋಕದ ಬಗ್ಗೆ ಹೇಳಿದಿರಿ. ಹೀಗೆ ಎಲ್ಲದರ ಬಗ್ಗೆ, ಪಂಚತಪಸ್ಸಿನ ಬಗ್ಗೆ ಹೇಳಿದಿರಿ. ವೀರಾಧ್ವಾನಂ ಪ್ರಪನ್ನಾನಾಂ ಯಾಗತಿಶ್ಚ ಅಗ್ನಿಹೋತ್ರಿಣಾಂ, ಅಗ್ನಿಹೋತ್ರದ ಬಗ್ಗೆ ಹೇಳಿದಿರಿ. ಅಗ್ನಿಹೋತ್ರಿಗಳ ಬಗ್ಗೆ ಹೇಳಿದಿರಿ. ಪಂಚತಪಸ್ಸಿನ ಬಗ್ಗೆ ಹೇಳಿದಿರಿ. ಚಳಿಗಾಲದಲ್ಲಿ ಮಾಡಬೇಕಾದ ತಪಸ್ಸಿನ ಬಗ್ಗೆ ಹೇಳಿದಿರಿ. ಲೋಕದಲ್ಲಿ ತೀರ್ಥಯಾತ್ರೆ ಮಾಡುವ ಬ್ರಾಹ್ಮಣರ ನಡಿಗೆ ಎಂಬ ತಪಸ್ಸಿನ ಬಗ್ಗೆ ಹೇಳಿದಿರಿ. ರಾಜಧರ್ಮದ ಬಗ್ಗೆ ಹೇಳಿದಿರಿ. ಹಣದಿಂದ ಮಾಡುವ ಯಾಗಗಳು, ಅದರಲ್ಲಿ ಆಗುವ ಲೋಪಗಳು, ಮಾಡಬಾರದ ಕ್ರಿಯೆಗಳು, ಮಾಡಬೇಕಾದ ಕ್ರಿಯೆಗಳು ಎಲ್ಲದರ ಬಗ್ಗೆ ಹೇಳಿದ್ರಿ. ಸಿದ್ಧಾಂತಗಳನ್ನು ಹೇಳಿದ್ರಿ. ವೇದಾದಿ ಶ್ರುತಿಗಳ ಬಗ್ಗೆ ಹೇಳಿದ್ರಿ. ಏತೇಷಾಂ ಕಿಲ ಧರ್ಮಾಣಾಂ ಉತ್ತಮೋ ವೈಷ್ಣವೋ ವಿಧಿ. ಈ ಎಲ್ಲ ಧರ್ಮಗಳಿಗಿಂತ ಮಿಗಿಲಾದದ್ದು ದೇವರನ್ನ ತಿಳ್ಕೊಳ್ಳೋದು ಅಂತ ಕೂಡ ಹೇಳಿದ್ರು. ಈ ಎಲ್ಲ ಧರ್ಮ ಮಾಡೋದು ಯಾಕೆ? ದೇವರ ಬಗ್ಗೆ ತಿಳಿಲಿಕ್ಕಾಗಿ. ಇಷ್ಟೆಲ್ಲ ಜಪ, ತಪಸ್ಸು, ಪೂಜೆ, ವ್ರತ, ದಾನ ಎಲ್ಲ ಯಾಕೆ ಮಾಡೋದು? ದೇವರನ್ನ ತಿಳ್ಕೊಳ್ಳಿಕ್ಕಾಗಿ ಅಂದ್ರಿ. ಆ ದೇವರ ಬಗ್ಗೆ ತಿಳಿದುಕೊಳ್ಳಲಿಕ್ಕಾಗಿ ನಾವು ಇದನ್ನು ಹೇಳ್ತಾ ಇದ್ದೇವೆ. ದೇವರನ್ನ ಬಿಟ್ಟು ಬೇರೆಯನ್ನ ಹೊಂದಿದರೆ ಬೇರೆ ಒಳ್ಳೆ ಕೆಲಸ ಮಾಡಬಹುದು. ಕೆರೆ ಕಟ್ಟೆ ಕಟ್ಟಿಸಬಹುದು, ಬಾವಿ ತೋಡಿಸಬಹುದು, ಉಪಕಾರ ಮಾಡಬಹುದು. ದೇವರ ಭಕ್ತರಾದವರು ಇದನ್ನೆಲ್ಲ ಮಾಡಬಾರದು ಅಂತಲ್ಲ. ದೇವರ ಭಕ್ತಿ ಇಲ್ಲದೆ ಕೇವಲ ನಮಗೆ ಒಳ್ಳೇದಾಗಲಿ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಉಪಕಾರ ಮಾಡಿದರೆ ಸ್ವರ್ಗ ಆಗತ್ತೆ. ಆ ಫಲ ತೀರಿದ ಮೇಲೆ ಮತ್ತೆ ಕೆಳಗಡೆ ಬರ್ತೇವೆ. ಈ ಹಿನ್ನೆಲೆಯಲ್ಲಿ ಆ ದೇವರ ಬಗ್ಗೆ ತಿಳ್ಕೊಳ್ಬೇಕು. ನಾರಾಯಣನ ಬಗ್ಗೆ ತಿಳಿದುಕೊಂಡ್ರೆ ಮತ್ತೆ ಹುಟ್ಟುವುದಿಲ್ಲ ಅಂದ್ರಿ. ವಧಾತ್ ಕಷ್ಟತರಂ ಮನ್ಯೇ ಗರ್ಭವಾಸಂ ಮಹಾದ್ಯುತೆ. ಸಾವಿಗಿಂತ ಕಷ್ಟ ಗರ್ಭವಾಸ.
ಅದರಿಂದ ಅದನ್ನು ತಪ್ಪಿಸ್ಕೋಬೇಕು. ಗರ್ಭಾಪಕ್ರಮಣೆ ತಾತ ಕರ್ಮಣಾಂ ಉಪಸರ್ಪಣೆ. ಆಮೇಲೆ ಸತ್ತ ಮೇಲೆ ನಾವು ಮಾಡಿದ ತಪ್ಪುಗಳಿಗೆ ನರಕಗಳು ಬೇರೆ. ಅಗ್ನಿಕುಂಡದಲ್ಲಿ, ವೈತರಣಿಯಲ್ಲಿ, ಶಾಲ್ಮಲಿ, ಆಯಸಿ ವನ ಇತ್ಯಾದಿಗಳಲ್ಲಿ ಯಾರ್ಯಾರ್ದೋ ಕಾರಣಕ್ಕಾಗಿ ಪಾಪ ಮಾಡಿರ್ತಾನೆ ಮನುಷ್ಯ, ಆ ಎಲ್ಲವನ್ನು ಹೊಂದುತ್ತಾನೆ. ಅದರಿಂದ ವೇದನಾರ್ಥಾಹಿ ಕ್ರಂದಂತಿ ಪೂರಯಂತೋ ದಿಶೋ ದಶಾ. ಗರ್ಭವಾಸದಲ್ಲಿ ಮತ್ತೆ ನರಕದ್ದೇ ಒಂದು ಸ್ವಲ್ಪ ಭಾಗ. ತಾಯಿಯ ಆಹಾರವನ್ನು ತಿಂದು ಒದ್ದಾಡೋದು, ಅಲ್ಲಿ ಇರೋದು, ತಾಯಿ ಆಹಾರ ತಗೊಂಡಾಗ ಅದರ ಖಾರ ಮೊದಲಾದವುಗಳು ಅವನ ಮೈಯೆಲ್ಲ ಉರಿಯುತ್ತೆ. ಆಮೇಲೆ ಹುಟ್ಟಿದ ಮೇಲೆ ಎಲ್ಲ ಮರ್ತೇ ಹೋಗುತ್ತೆ. ಕೆಲವೊಬ್ಬರು ಗರ್ಭದಲ್ಲಿದ್ದಾಗ ಸಾಯ್ತಾರೆ, ಕೆಲವೊಬ್ಬರು ಹುಟ್ಟುತ್ತಾ ಸಾಯ್ತಾರೆ, ಹುಟ್ಟಿದ ಕೂಡಲೇ ಸಾಯ್ತಾರೆ, ಯೌವನದಲ್ಲಿ ಸಾಯ್ತಾರೆ, ಮಧ್ಯ ವಯಸ್ಸಿನಲ್ಲಿ ಸಾಯ್ತಾರೆ, ಮುದಿತನದಲ್ಲಿ ಸಾಯ್ತಾರೆ. ಆದರೆ ಹುಟ್ಟುವಾಗ ಬೇಡಪ್ಪ ಇನ್ನೊಮ್ಮೆ ನಾನು ಹುಟ್ಟದಂತೆ ನೋಡ್ಕೊಳ್ಬೇಕು ಅಂತಂತಾರೆ. ಹುಟ್ಟಿದ ಮೇಲೆಲ್ಲ ಮರ್ತು ಹೋಗುತ್ತೆ. ಅನ್ನೈರ್ಬಹುವಿಧೈ ಪುಷ್ಟಂ ವಸ್ತ್ರೈರ್ನಾನಾ ವಿಧೈರ್ವೃತಂ ಚಂದನ ಗುರುದಿಗ್ಧಾಂಗಂ ಮಣಿಮುಕ್ತ ವಿಭೂಷಿತಂ. ಹೀಗೆ ಇಲ್ಲಿ ಭೋಗಿಸ್ತಾನೆ, ಅಲ್ಲಿ ಭೋಗಕ್ಕಾಗಿ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ, ಸ್ವರ್ಗಲೋಕದಲ್ಲಿ ಅನುಭವಿಸಿ ಮತ್ತೆ ಕೆಳಗಡೆ ಬರ್ತಾನೆ. ದೇವತೆ ಆಗೋಣ ಅಂದರೆ ದೇವತೆಗಳ ಪದವಿಯೂ ಅನಿತ್ಯವೇ. ಡೋಲಾತ ಧರ್ಮಾನ್ ಧರ್ಮಜ್ಞ ಋಷಿರ್ದ್ವೈಪಾಯನೋ ಬ್ರವೀತ್. ಈ ಲೋಕ ಧರ್ಮಗಳು ಅಂತ ಏನಿದೆ ತೊಟ್ಟಿಲಿನ ತರಹ. ಡೋಲಾಸ ಧರ್ಮಾನ್, ಲೋಕದ ಧರ್ಮಗಳು ಅಂದರೆ ಲೋಕದಲ್ಲಿ ಹೀಗಿರಬೇಕು, ಹಾಗಿರಬೇಕು, ಅದಿರಬೇಕು, ಇದಿರಬೇಕು, ಇವೆಲ್ಲ ತೊಟ್ಟಿಲಿನ ತರಹ. ಕ್ರಮೇಣ ಮುಂದೆ ಬರುತ್ತೆ, ಅದನ್ನು ತಳ್ಳಿದ ಕೂಡಲೇ ಮತ್ತೆ ಹಿಂದೆ ಹೋಗುತ್ತೆ. ಲೋಕ ಧರ್ಮಗಳು ಶಾಶ್ವತ ಅಲ್ಲ. ಲೋಕ ಧರ್ಮವನ್ನು ಮಾಡುವವರು ಶಾಶ್ವತವಲ್ಲ. ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಇದನ್ನ ಪಾರಾಗುವ ಒಂದೇ ಬಗೆ ಏನು ಅಂತ ಎಲ್ಲರನ್ನ ಕೇಳಿದಾಗ ನಾರಾಯಣನ ನಾಮಸ್ಮರಣೆ ಅಂತ ಹೇಳಿದ್ರು. ಅದಕ್ಕೆ ಅದನ್ನು ಕೇಳ್ತಾ ಇದ್ದೇನೆ. ತಸ್ಮಾತ್ ಯುಗ ಧರ್ಮಸ್ಯ ಶ್ರವಣಾತ್ ಕುರು ಪುಂಗವ. ಅದರಿಂದ ನಾನು ಈ ಎಲ್ಲ ಕೇಳಿದ್ದರ ಬಗೆಗೆ ನಾನು ಏನಂತ ಅರ್ಥ ಮಾಡ್ಕೋಬೇಕು, ದೇವರ ಬಗ್ಗೆ ಏನಂತ ತಿಳ್ಕೊಳ್ಬೇಕು, ಅದನ್ನು ಹೇಳು ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಹೇಳಿದರು, ಈ ವಿಚಾರದಲ್ಲಿ ವೇದವ್ಯಾಸರು ಏನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತೇನೆ. ಸದೃಶಂ ರಾಜ ಶಾರ್ದೂಲ ವೃತ್ತಸ್ಯ ಚ ಕುಲಸ್ಯ ಚ ಕೋ ರಾಜ್ಯಂ ವಿಪುಲಂ ಗೃಹ್ಯ ಸ್ಫೀತಾಕಾರಪುರಂ ಮಹತ್. ಭೀಷ್ಮಾಚಾರ್ಯರು ಹೇಳಿದರು, ರಾಜ, ನಿನ್ನ ಕುಲ, ನಿನ್ನ ವೃತ್ತ, ಕ್ಯಾರೆಕ್ಟರ್ ಇದಕ್ಕೆಲ್ಲ ಸರಿಯಾಗಿ ಮಾತನಾಡ್ತಾ ಇದ್ದಿ. ಯಾರು ತಾನೇ ರಾಜ್ಯವನ್ನು ಹೊಂದಿ ಇನ್ನು ಮುಗೀತು, ಲೈಫ್ ಸೆಟಲ್ಡ್ ಅಂತ ಹೇಳಿ ಯಾರು ಹೇಳ್ತಾನೆ? ಲೈಫಲ್ಲಿ ಸೆಟ್ಲ್ ಆಗೋದು ಅಂತ ಒಂದು ಪರಿಭಾಷೆಯೇ ಅಸಂಗತ. ಯಾಕೆಂದ್ರೆ ಎಲ್ಲವನ್ನ ಹೊಂದಿದ ಮೇಲೂ ಮಾಡೋದೇನೋ ಇರುತ್ತೆ. ಇಲ್ಲಿ ಕ್ರಿಯೆ ನಿಲ್ಲಿಸಿದವು ಅಂತಾಗತ್ತಾ? ಆತಂಕ ನಿಂತಿತು ಅಂತ ಅರ್ಥವೇ? ಏನರ್ಥ? ಲೈಫ್ ಸೆಟಲ್ ಅನ್ನೋದಕ್ಕೆ ಏನರ್ಥ? ಅರ್ಥವೇ ಇಲ್ಲ ಅದಕ್ಕೆ. ಆರ್ಥಿಕವಾಗಿ ಒಂದು ನಿಂತಿತು ಅಂತನ, ಯಾವಾಗ ಏನು ಆತಂಕ ಬರುತ್ತೋ ಗೊತ್ತಿಲ್ಲ. ಇನ್ನು ಹೊಸ ಕೆಲಸ ಮಾಡೋದಿಲ್ಲ ಅಂತ ಅರ್ಥನ, ಹೊಸ ಪ್ರಯತ್ನ ಇಲ್ಲ ಅಂತ ಅರ್ಥನ, ಯಾವ ರೀತಿಯಲ್ಲಿ ನೋಡುವುದೂ ಇಲ್ಲ. ಅದರಿಂದಾಗಿ ಕೋ ರಾಜ್ಯಂ ವಿಪುಲಂ ಗೃಹ್ಯ ಸ್ಫೀತಾಕಾರ ಪುರಂ ಮಹತ್.
ಈ ಹಿನ್ನೆಲೆಯಲ್ಲಿ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ಇರುವ ದೋಷವನ್ನು ಚಿಂತನೆ ಮಾಡಿ ದೇವರ ಬಳಿ ಹೋಗಬೇಕಾಗತ್ತೆ. ನಿನ್ನ ಸುತ್ತಮುತ್ತ ಇರುವ ಕ್ಯಾರೆಕ್ಟರ್ಗಳನ್ನೇ ಹೇಳ್ತೇನೆ, ನೋಡು ಅವ್ರು ಯಾರಾದರೂ ತೃಪ್ತರಾಗಿದ್ದಾರಾ ಅಂತ. ಅತಿಕ್ರಾಂತಾಸ್ತ್ವಯಾ ರಾಜನ್ ವೃತ್ತೇನ ಪ್ರಪಿತಾಮಹ. ಯಾರೂ ತೃಪ್ತರಾಗಿರಲಿಲ್ಲ. ಹಿಂದಿನ ಎಲ್ಲ ರಾಜರಿಗಿಂತ ನೀನು ಬೆಟರ್, ನೀನು ಮೀರಿದ್ದಿ. ಹಿಂದಿನ ರಾಜರು ಧಾರ್ಮಿಕರು ಹೌದು, ಆದರೆ ನಿನ್ನಷ್ಟು ಪ್ರಜ್ಞಾವಂತರಲ್ಲ, ನಿನ್ನಷ್ಟು ಯೋಗ್ಯತಾವಂತರಲ್ಲ. ಇಲ್ಲಿ ಒಂದು ಸೂಕ್ಷ್ಮ ಇದೆ. ಹಿಂದಿನ ರಾಜರು ಯಾರು ಯಮಧರ್ಮನಿಗಿಂತ ದೊಡ್ಡವರಲ್ಲ. ನಿನಗೆ ಸಮನಾದವನು ವಿದುರ ಮಾತ್ರ. ಧರ್ಮೋ ವಿಗ್ರಹವಾನ್ ಧೀರೋ ವಿದುರಶ್ಚ ಮಹಾಯಚಾಹ. ಧರ್ಮವೇ ಮೈವೆತ್ತು ಬಂದ ವಿದುರ ನಿನಗೆ ಸಮ. ನಿನ್ನಂತೆ ಕೆಲವರಿದ್ದಾರೆ, ಅವ್ರ ಬಗ್ಗೆನೂ ಹೇಳ್ತೇನೆ ಅಂತಾರೆ. ಅವರನ್ನು ಹೇಳಿ ಆಮೇಲೆ ದೇವರ ಬಗ್ಗೆ ಅವರು ಹೇಳ್ತಾರೆ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.